ಟರ್ಬೋಗಿನ ಈ ಟರ್ಬೋ ಒಂಚೂರು ಚಿಕ್ಕದಾಗಿ ಕೊಟ್ಟಿದ್ದಾರೆ. ಮುಂಚೆದು ದಪ್ಪ ಬರ್ತಿತ್ತು, ಇಲ್ಲಿ ಈ ಚಿಕ್ಕದಾಗಿದೆ. ಹಂಗೆ ಇಂಜಿನ್ ಬಗ್ಗೆ ನೀವು ಮಾತಾಡೋದಾದ್ರೆ ಇದು M2DI 4 ಸಿಲಿಂಡರ್ ಇಂಜಿನ್ ಬರುತ್ತೆ. 2523cc ತುಂಬಾ ಚೆನ್ನಾಗಿರುತ್ತೆ. 220 Nm ಟಾರ್ಕ್ ರಿಲೀಸ್ ಮಾಡುತ್ತೆ. ಹಿಂಗಾಗಿ ಒಳಗಡೆ ಬಂದ್ರೆ ನಿಮ್ಗೆ 5.9 ವಿಡ್ತ್ ಅಲ್ಲಿ ಸಿಗುತ್ತೆ ಬಾಡಿ. ಹಂಗೆ ಲೆಂತ್ ಅಲ್ಲಿ ಬಂದ್ರೆ ಅದೇ ಇರತ್ತಲ್ಲ, 2 ವೇರಿಯಂಟ್ ಬರುತ್ತೆ. ಒಂದು 10 ಫೀಟ್, ಒಂದು 9 ಫೀಟ್. ಈ ಸೆಗ್ಮಾದಲ್ಲೇ ಇದೇ ಗಾಡಿಗೆ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿರೋದು. 200 mm ಬರುತ್ತೆ ನಿಮ್ಗೆ ಕೆಳಗಡೆಯಿಂದ. ಇಲ್ಲಿ ನೋಡಿ, ಚೆಸ್ಸಿಗೂ ಇಷ್ಟೊಂದು ಗ್ಯಾಪ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ಲಾಗ್ಸ್. ನೀವು ನೋಡ್ತಾ ಇದ್ದೀರಾ ಇಲ್ಲಿ 1.7 HD ಬುಲೆರೋ ಮ್ಯಾಕ್ಸ್ ಪಿಕಪ್. ಇದು ಬಂದು 2024 ಮಾಡಲು. ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂತ, ನಿಮ್ಗೆ ತೋರ್ಸೋಣ ಅಂತ ಈ ಗಾಡಿ ತಗೊಂಡ್ ಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಯಾರ್ಯಾರು ಚಾನೆಲ್ನ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ತೋರಿಸ್ತೀನಿ ಈ ಗಾಡಿ ಬಗ್ಗೆ ಫೀಚರ್ಸ್ ಏನೇನಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಗಾಡಿ ಫ್ರಂಟ್ ಲುಕ್ ಅಲ್ಲಿ ಈ ತರ ಬರುತ್ತೆ ಪೂರ್ತಿ. ನಿಮ್ಗೆ ಕಾಣಿಸ್ತಿರ್ಬೋದು ಹಿಂಗೆ. ಅಲ್ಲಿ ನೋಡಿ ಮೇಲೆ ನಿಮ್ಗೆ ಬಾಡಿ ಕಟ್ಕೊಂಡಿದ್ದಾರೆ ಆಲ್ರೆಡಿ. ಇವರು 2 ವರ್ಷದಿಂದ ಓಡಿಸ್ತಾ ಇದ್ದಾರೆ. 2 ವರ್ಷ ಆಯ್ತು ಗಾಡಿ ತಗೊಂಡು. ಹಂಗೆ ಇಲ್ಲಿ ನೀವು ಗ್ಲಾಸ್ ನೋಡೋದಾದ್ರೆ ನೋಡಿ ಈ ತರ ಬರುತ್ತೆ. ಇಲ್ಲಿ ನಿಮ್ಗೆ ಸ್ಪೀಡ್ ಲಿಮಿಟ್ ಬರುತ್ತೆ, 80 ಸ್ಪೀಡ್ ಲಿಮಿಟ್ ಇರುತ್ತೆ ಎಲ್ಲ ಗಾಡಿಗೂ ಹಿಂಗೆ ಬರೋದು. ಆಮೇಲೆ ಕೆಳಗಡೆ ನೋಡಿದ್ರೆ ನಿಮ್ಗೆ 2 ವೈಫರ್ ಕೊಟ್ಟಿರ್ತಾರೆ. ಬಟ್ ಇದು ಕಂಪನಿ ವೈಫರ್ ಅಲ್ಲ, ಇವ್ರು ವೈಫರ್ ಚೇಂಜ್ ಮಾಡ್ಕೊಂಡಿರ್ತಾರೆ. ಹಂಗೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ವಾಟರ್ದು ಇದು ವೈಫರ್, ವಾಟರ್ಗೆ ಇಲ್ಲೇ ಕೊಟ್ಟಿರ್ತಾರೆ. ಇಲ್ಲಿಂದಾನೇ ಸ್ಪ್ರೇ ಆಗೋದು ಅಲ್ಲಿಗೆ ಗ್ಲಾಸ್ ಮೇಲೆ. ಆಮೇಲೆ ನೀವು ಹಂಗೆ ಮುಂದೆ ಬಂದ್ರೆ ಈ ಕಡೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಹೆಡ್ ಲೈಟ್ ಅಲ್ಲಿ ಏನಪ್ಪಾ ವಿಶೇಷತೆ ಅಂತಂದ್ರೆ, ಇದು ತುಂಬಾ ಹೆವಿ ಕೆಲಸ ಮಾಡುತ್ತೆ. LED ಬರುತ್ತೆ ಇದು. ಆಮೇಲೆ ಇದು ನಿಮ್ಗೆ ಸೈಡ್ಗೆ ಕೊಟ್ಟಿರೋದು. ಆಮೇಲೆ ಇಂಡಿಕೇಟರ್ ಇದು ನಿಮ್ಗೆ ಪಾರ್ಕಿಂಗ್ ಲ್ಯಾಂಪ್ ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ಲೈಟು, ಇದು ಪಾರ್ಕಿಂಗ್ ಲೈಟು. ಹಾಗೆ ನೀವು ಈ ಕಡೆ ನೋಡೋದಾದ್ರೆ ಸೈಡ್ಗೆ ಬಂದ್ರೆ ಇಲ್ಲಿ ಮಧ್ಯದಲ್ಲಿ ಕ್ರೌನ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಗ್ರಿಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ. ಆಮೇಲೆ ಇಲ್ಲಿ ನಿಮ್ಗೆ ಮಹೀಂದ್ರ ಲೋಗೋ ಕ್ರೌನ್ ಅಲ್ಲಿ ಬರೋದು ಕಾಣಿಸ್ತಿರ್ಬೋದು. ಹಂಗೆ ನೀವು ಕೆಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಫಾಗ್ ಲ್ಯಾಂಪ್ಗೆ ಸ್ಪೇಸ್ ಕೊಟ್ಟಿರ್ತಾರೆ. ಕಂಪ್ನಿಯಿಂದ ಫಾಗ್ ಲ್ಯಾಂಪ್ ಕೊಡಲ್ಲ ಈ ಗಾಡಿಗೆ, ಫಾಗ್ ಲ್ಯಾಂಪ್ ನ ನಾವೇ ಫಿಟ್ ಮಾಡ್ಕೋಬೇಕು. ಹಂಗೆ ಇಲ್ಲಿ ನಿಮ್ಗೆ ಹುಕ್ ಕೊಟ್ಟಿದ್ದಾರೆ ಒಂದು, ಇದು ಟೋಯಿಂಗ್ ಹುಕ್ ಪೂರ್ತಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು. ಪೂರ್ತಿ ಈ ತರ ಫ್ರಂಟ್ ಲುಕ್ ಬರುತ್ತೆ, ನೋಡ್ಕೊಳ್ಳಿ ಒಂದ್ಸಾರಿ. ಹಂಗೆ ಬಂದು ನೀವು ಸೈಡ್ ಲುಕ್ ನೋಡೋದಾದ್ರೆ ಈ ತರ ಇದೆ. ಸೈಡ್ ಇಂದ ಪೂರ್ತಿ ನಿಮ್ಗೆ ಕಾಣಿಸ್ತಿರ್ಬೋದು. ಪೂರ್ತಿ ಗಾಡಿ ತುಂಬಾ ಚೆನ್ನಾಗಿರೋ ಗ್ರ್ಯಾಂಡ್ ಲುಕ್ ಇದೆ ಈ ಗಾಡಿಗೆ. ನೋಡಿ 10 ಫೀಟ್ ಗಾಡಿ ಬರುತ್ತೆ. ಇದ್ರಲ್ಲಿ 2 ಆಪ್ಷನ್, ಒಂದು 10 ಫೀಟ್, ಒಂದು 9 ಫೀಟ್ ಬರುತ್ತೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಹಿಂದೆ ತೋರಿಸುವಾಗ. ಬನ್ನಿ ಹಂಗೆ ಇಲ್ಲಿ ಮುಂದೆ ಬಂದ್ರೆ ನಿಮ್ಗೆ ಮಿರರ್ ಈ ತರ ಬರುತ್ತೆ. ಫುಲ್ ವೈಡ್ ಆಗಿ ಇರುತ್ತೆ ಮಿರರ್. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ, ಫುಲ್ ವೈಡ್ ಮಿರರ್ ಇದು. ಹಂಗೆ ನೀವು ಈ ಕಡೆ ನೋಡೋದಾದ್ರೆ ಇಲ್ಲಿ ಇಂಡಿಕೇಟರ್, ಸೈಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ, ಇಲ್ಲೊಂದಿದೆ. ಆಮೇಲೆ ಇಲ್ಲಿ ನಿಮ್ಗೆ ಬೊಲೆರೋ ಮ್ಯಾಕ್ಸ್ ಪಿಕಪ್ ಕ್ರೋಮ್ ಅಲ್ಲಿ ಲೋಗೋ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊಂತೀನಿ. ಹಂಗೆ ನೀವು ಮುಂದೆ ಬಂದ್ರೆ ಇಲ್ಲಿ ಡೋರ್ ಹ್ಯಾಂಡಲ್ ಇದೆ, ರೆಗ್ಯುಲರ್ ಕಾಮನ್ ಆಗಿನೇ ಕೊಟ್ಟಿರೋದು. ಇದ್ರಲ್ಲಿ ಏನು ಚೇಂಜಸ್ ಮಾಡಿಲ್ಲ ಇವರು. ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು HD 1.7 ಪೇಲೋಡ್ ಕೆಪಾಸಿಟಿ ಬರುತ್ತೆ ಇದು. ಕೆಳಗಡೆ ನೋಡಿದ್ರೆ ನೀವು ಹಂಗೆ ಡೋರ್ ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ. ಹಂಗೆ ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ನೋಡಿ, ಇಲ್ಲಿ ನೀವು ಫ್ರಂಟ್ ಅಲ್ಲಿ ಎಲಿಪ್ಟಿಕಲ್ ಸ್ಪ್ರಿಂಗ್ ಬ್ಲೇಡ್ ಸಿಗುತ್ತೆ. ಇದು ಹಿಂದೆನೂ ಸೇಮ್ ಇರುತ್ತೆ, ಮುಂದೆನೂ ಸೇಮ್ ಇದೆ. ಹಂಗೆ ನೀವು ಈ ಕಡೆ ಟೈರ್ ಒಳಗಡೆ ನಿಮ್ಗೆ ಕಾಣಿಸ್ತಿರ್ಬೋದು, ಇದು ಡ್ರಮ್ ಬ್ರೇಕ್ ಬರೋದು, ಏರ್ ಬ್ರೇಕ್ ಬರಲ್ಲ ಈ ಗಾಡಿಗಳಿಗೆ, ABS ಇರುತ್ತೆ. ಬನ್ನಿ ಈ ಕಡೆ ತೋರಿಸ್ತೀನಿ. ಟೈರ್ ಸೈಜ್ ನೋಡೋದಾದ್ರೆ ನೀವು 715 ಬರುತ್ತೆ ಈ ಟೈರ್ ಸೈಜು. ನೋಡಿ ಕಾಣಿಸ್ತಿರ್ಬೋದು ಇಲ್ಲೆಲ್ಲ. ಬನ್ನಿ ಹಂಗೆ ಹಿಂದೆ ಹೋಗೋಣ. ನಿಮಗೆ ಕಾಣಿಸ್ತಿದೆ ನೋಡಿ, ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ತೋರಿಸ್ತಾ ಇದ್ದೀನಿ. ಈ ಸೆಗ್ಮಾದಲ್ಲೇ ಇದೇ ಗಾಡಿಗೆ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿರೋದು. 200 mm ಬರುತ್ತೆ ನಿಮ್ಗೆ ಕೆಳಗಡೆಯಿಂದ. ಇಲ್ಲಿ ನೋಡಿ, ಚೆಸ್ಸಿಗೂ ಇಷ್ಟೊಂದು ಗ್ಯಾಪ್ ಇದೆ. ಚೆಸ್ಸಿನೂ ಇದ್ರದ್ದು ತುಂಬಾ ಸ್ಟ್ರಾಂಗ್ ಬರುತ್ತೆ ನೋಡಿ. ಹಿಂಗೆ ರೇರ್ ನೀವು ಹಂಗೆ ಫ್ರಂಟ್ ಅಲ್ಲಿ ಬಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಎಲಿಪ್ಟಿಕಲ್ ಸ್ಪ್ರಿಂಗ್ ಇರೋದ್ನೆಲ್ಲ ಇಲ್ಲೂ ಇದೆ ನೋಡಿ, ಸೇಮ್ ಕೊಟ್ಟಿರೋದು. ಇದ್ರಲ್ಲಿ ಏನು ಚೇಂಜಸ್ ಇಲ್ಲ. ಹಂಗೆ ನೀವು ಬ್ಯಾಕ್ ವ್ಯೂ ನೋಡ್ಕೊಂಡ್ ಬಿಡಿ ಇಷ್ಟೇ. ಹಂಗೆ ನೀವು ಬ್ಯಾಕ್ ಸೈಡ್ ಬಂದ್ರೆ ನೋಡಿ, ಬ್ಯಾಕ್ ಸೈಡ್ ಲುಕ್ ಈ ತರ ಇದೆ. ಇದ್ರದ್ದು ಬಾಡಿ ಇಷ್ಟೇ ಬರೋದು, ಇವ್ರು ಕಟ್ಕೊಂಡಿರೋದು ಇದನ್ನೆಲ್ಲ ಇವರು. ಹಂಗೆ ಇಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ 5.9 ವಿಡ್ತ್ ಅಲ್ಲಿ ಸಿಗುತ್ತೆ ಬಾಡಿ. ಹಂಗೆ ಲೆಂತ್ ಅಲ್ಲಿ ಬಂದ್ರೆ ಅದೇ ಇರತ್ತಲ್ಲ, 2 ವೇರಿಯಂಟ್ ಬರುತ್ತೆ. ಒಂದು 10 ಫೀಟ್, ಒಂದು 9 ಫೀಟ್. ನೋಡಿ ಲೆಂತ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಒಳಗಡೆ, ತುಂಬಾ ದೊಡ್ಡದಾಗಿ ಬರುತ್ತೆ ಚೆನ್ನಾಗಿ. ಹಂಗೆ ನಿಮ್ಗೆ ಹಿಂದೆ ಇಲ್ಲಿ ನೋಡಿದ್ರೆ ಇಲ್ಲಿ ಮಹೀಂದ್ರ ಲೋಗೋ ಸಿಗುತ್ತೆ.
ಕಾಣಿಸ್ತಿರ್ಬೋದು ನಿಮ್ಗೆ. ಇವರೆಲ್ಲೋ ಪೇಂಟ್ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಳೆ ಗಾಡಿ. ನೀವು ಇಲ್ಲಿ ನೋಡಿದ್ರೆ ಇಂಡಿಕೇಟರ್, ರಿವರ್ಸ್ ಲ್ಯಾಂಪು, ಬ್ರೇಕ್ ಲ್ಯಾಂಪು ಇದೆ, ಕಾಣಿಸ್ತಿರ್ಬೋದು ಎರಡು ಸೈಡ್ಗೆ. ಇದು ಬಾಡಿಲೇ ಕೊಟ್ಟಿರ್ತಾರೆ. ಹಂಗೆ ಇಲ್ಲಿ ಈ ಕಡೆ ಒಂದು ಎರಡು ಸೆನ್ಸರ್ ಬರುತ್ತೆ ನೋಡಿ, ಕಾಣಿಸ್ತಿರ್ಬೋದು. ಪೂರ್ತಿ ಇಷ್ಟೇ ಬರುತ್ತೆ ಹಿಂದೆ ಲುಕ್, ಬಟ್ ಗ್ರ್ಯಾಂಡ್ ಆಗಿದೆ ಗಾಡಿ ನೋಡಿ, ಕಾಣಿಸ್ತಿರ್ಬೋದು ನಿಮ್ಗೆಲ್ಲ. ಹಂಗೆ ನೀವು ಈ ಸೈಡ್ ರೈಟ್ ಸೈಡ್ ನೋಡೋದಾದ್ರೆ ಈ ತರ ಲುಕ್ ಇದೆ, ಸೇಮ್ ಬರುತ್ತೆ, ಏನು ಚೇಂಜಸ್ ಇರಲ್ಲ. ಬಟ್ ಇದರಲ್ಲಿ ಒಂದ್ 2-3 ಮಾತ್ರ ನಿಮ್ಗೆ ನೋಡಕ್ ಸಿಗುತ್ತೆ. ಇಲ್ಲಿ ನೋಡಿ ಬಾಡಿ ಈ ತರ ಕಾಣಿಸ್ತಿದೆ. ಇಲ್ಲಿ ನಿಮ್ಗೆ ಡೀಸೆಲ್ ಲಾಕ್ ಸಿಗುತ್ತೆ. ಇಲ್ಲಿ ಡೀಸೆಲ್ ಟ್ಯಾಂಕ್ ಇದೆ ನೋಡಿ, ಕೆಳಗಡೆ ಕಾಣಿಸ್ತಿರ್ಬೋದು. ಇದು ಬಂದು ಡೀಸೆಲ್ 60 ಲೀಟರ್ ಡೀಸೆಲ್ ಟ್ಯಾಂಕ್ ಬರುತ್ತೆ. ಹಂಗೆ ಮೈಲೇಜ್ ನೋಡೋದಾದ್ರೆ 17ರಿಂದ 17 ಮೈಲೇಜ್ ಬರುತ್ತೆ ಹೈವೇಲಿ. ಆಮೇಲೆ ನೀವು ಸಿಟಿಲಿ ನೋಡ್ಬೇಕಾದ್ರೆ ಸಿಟಿಲಿ 12-13 ಮೈಲೇಜ್ ಬರುತ್ತೆ. ಹಂಗೆ ಮುಂದೆ ಹೋಗೋಣ. ಇದ್ರಲ್ಲೇನೋ ನಿಮ್ಗೆ ಇವಾಗ ತೋರಿಸಿದೀನಿ ಅದೇ ತರಾನೇ ಇರೋದು ನೋಡಿ, ಯಾವ ತರ ಇದೆ ಅಂತ. ಬನ್ನಿ ಹಂಗೆ ಇಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ನೋಡಿ ಡೋರ್ ಓಪನ್ ಮಾಡಿದ್ರೆ ನಿಮ್ಗೆ ಫ್ರಂಟ್ ಅಲ್ಲಿ ಫಸ್ಟ್ ಗೆ ಸಿಗದೆ ಡೋರ್ ಹ್ಯಾಂಡಲ್ ಗ್ರಿಪ್ ಗೆ ಕೊಟ್ಟಿರೋದು. ಆಮೇಲೆ ಲಾಕ್ ಈ ತರ ಬರುತ್ತೆ ಚಿಕ್ಕದಾಗಿ. ಡೋರ್ ಓಪನ್ ಇದು ಫುಲ್ ಸ್ಮೂತ್ ಆಗಿ ಬರುತ್ತೆ ನೋಡಿ. 2 ವರ್ಷ ಆದ್ರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಒಳಗಡೆ ಬನ್ನಿ ತೋರಿಸ್ತೀನಿ. ಹಿಂಗೆ ನೋಡಿ ಕಾಣಿಸ್ತಿರ್ಬೋದು. ಚಲೋ ಹಂಗೆ ನೀವು ಇಲ್ಲಿ ಸ್ಟೇರಿಂಗ್ ನೋಡೋದಾದ್ರೆ ಈ ತರ ಬರುತ್ತೆ, ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ವ್ಯೂ ಪೂರ್ತಿ ತೋರಿಸ್ತೀನಿ. ಮೊದ್ಲು ಈ ತರ ಬರುತ್ತೆ ಹಿಂಗೆ ನೋಡಿ, ಕಾಣಿಸ್ತಿರ್ಬೋದು. ಇಲ್ಲಿ ಒಂದ್ ಮಿರರ್ ಬಂದೆ ನೋಡಿ ಫ್ರೆಂಡ್ಸ್. ಇಲ್ಲೇ ಪಕ್ಕದಲ್ಲೇ ಸ್ಟೇರಿಂಗ್ ಪಕ್ಕನೆ ನಿಮ್ಗೆ ಈ ಕಡೆ ವೈಪರ್ ಸಿಗುತ್ತೆ 2 ನೋಡಿ, ಇದು ವೈಪರ್. ಆಮೇಲೆ ಈ ಕಡೆ ಬಂದ್ರೆ ಇಂಡಿಕೇಟರ್, ಲ್ಯಾಂಪ್, ಹೆಡ್ ಲ್ಯಾಂಪ್ ಸಿಗುತ್ತೆ, ಕಾಣಿಸ್ತಿರ್ಬೋದು ನಿಮ್ಗೆ. ಇಲ್ಲಿ ಜಾಗ ಕಮ್ಮಿ ಬರುತ್ತೆ ಇದ್ರಲ್ಲಿ, ಬಟ್ ಡ್ರೈವರ್ಗೆ ಕಂಫರ್ಟೇಬಲ್ ಇದೆ. ಅಡ್ಜಸ್ಟ್ಮೆಂಟ್ ನೋಡಿ, ಸೀಟ್ಗೆಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು ನನ್ ಲೈಕ್ ಎಷ್ಟು ಗ್ಯಾಪ್ ಇದೆ ಅಂತ. ನಾನೇ 5.8 ಇರೋದು, ಆದ್ರೂ ಇಷ್ಟೊಂದು ಗ್ಯಾಪ್ ಇದೆ, ಬಟ್ ಚೆನ್ನಾಗಿದೆ, ಕಂಫರ್ಟೇಬಲ್ ಡ್ರೈವರ್ಗೆ. ಹಂಗೆ ನೀವು ಈ ಕಡೆ ಇಲ್ಲಿ ನೋಡೋದಾದ್ರೆ ಹೆಡ್ಲೈಟ್ ಸೆಟ್ಟಿಂಗ್ ಇರುತ್ತೆ, ಕೀ ಈ ತರ ಬರುತ್ತೆ. ಹಂಗೆ ನೀವು ಈ ಕಡೆ ನೋಡೋದಾದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಇಲ್ಲಿ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಇಲ್ಲೊಂದು ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ಆಮೇಲೆ ಇಲ್ಲೊಂದು ಚಿಕ್ಕದಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಕಾಣಿಸ್ತಿರ್ಬೋದು ನೋಡಿ, ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇದು ಪಾರ್ಕಿಂಗ್ ಬಟನ್. ಇಲ್ಲೊಂಚೂರು ಸ್ಪೇಸ್ ಇದೆ. ಇಲ್ಲಿ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇದು ನಾನ್ AC ಗಾಡಿ. ಹಂಗೆ ನೀವು ಈ ಸೈಡ್ ನೋಡೋದಾದ್ರೆ ಇಲ್ಲಿ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ದೊಡ್ಡದಾಗೆ ಇದೆ ಹೋಲ್ಡರ್. ಹಂಗೆ ನಿಮ್ಗೆ ಇದು 1+2 ಬರುತ್ತೆ, ಅಂದ್ರೆ ಇಬ್ರು ಕೂತ್ಕೋಬಹುದು, ಡ್ರೈವರ್ ಜೊತೆಗೆ. ಹಂಗೆ ನಿಮ್ಗೆ ಅಲ್ಲಿ ಮೇಲೆ ಒಂದು ಏರ್ ಇಂಟೆಕ್ ಕೂಡ ಸಿಗುತ್ತೆ ನೋಡಿ, ಕಾಣಿಸ್ತಿರ್ಬೋದು. ಹಿಂದೆ ಬಂದು ಇಲ್ಲಿ ಡೋರ್ ಹ್ಯಾಂಡಲ್, ಒಂದು ರೇರ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹಚ್ಚಿ ತೋರಿಸ್ತಾ ಇದೀನಿ. ಹಂಗೆ ಫ್ರಂಟ್ ಅಲ್ಲಿ ಒಂದು ರೇರ್ ಮಿರರ್ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿರ್ಬೋದು. ಬಟ್ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ ಹಿಂದೆ. ನಿಮ್ಗೆ ಹಂಗೆ ತೋರಿಸ್ತೀನಿ ನೋಡಿ, ಹಿಂದೆ ಒಂದ್ ಸಾರಿ ನೋಡಿ, ಫುಲ್ ವ್ಯೂ ಕಾಣಿಸುತ್ತೆ. ಇದು ಡ್ರೈವರ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ, ಯಾಕಂತಂದ್ರೆ ರಿವರ್ಸ್ ಎಲ್ಲ ಓಡಿಸುವಾಗ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ನೀವು ಇಲ್ಲಿ ನೋಡೋದಾದ್ರೆ 5+1 ಗೇರ್ ಬಾಕ್ಸ್ ಬರುತ್ತೆ, 5 ಸ್ಪೀಡ್ ಗಾಡಿ. ಆಮೇಲೆ ಇದು ಸಿಂಕ್ರೋಮೆಕ್ಸ್ ಗೇರ್ ಬಾಕ್ಸ್ ಬರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಓಡ್ಸಕ್ಕೆಲ್ಲ ಪಿಕಪ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಂಗೆ ನೀವು ಈ ಸೈಡ್ ನೋಡೋದಾದ್ರೆ ಇಲ್ಲಿ ಮಧ್ಯದಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಬಟ್ ಇದು ಯಾವ್ದಕ್ಕೂ ಡಿಸ್ಟರ್ಬ್ ಆಗಲ್ಲ, ಮಧ್ಯನೇ ಇರೋದು, ಹಂಗಾಗಿ ಏನು ತೊಂದ್ರೆ ಇಲ್ಲ. ಡಿಸ್ಪ್ಲೇಲಿ ನೋಡೋದಾದ್ರೆ ಈ ತರ ಇದೆ, ಮೀಟರ್ ಅಲ್ಲಿ ನೋಡಿ, ಕಾಣಿಸ್ತಿರ್ಬೋದು ನಿಮ್ಗೆ. ಈ ಕಡೆ ಒಂದು RPM, ಆಮೇಲೆ ಇಲ್ಲಿ ಬಂದು ಇದು ಹೀಟು, ಟೆಂಪರೇಚರ್ ಕೊಟ್ಟಿರೋದು, ಇದು ಡೀಸೆಲ್. ಆಮೇಲೆ ಇದು ಬಂದು ರನ್ನಿಂಗ್, ಇಲ್ಲಿ ನಿಮ್ಗೆ ತೋರಿಸುತ್ತೆ ನ್ಯೂಟ್ರಲ್ ಗಾಡಿ ಯಾವ ತರ ಇದೆ ಅಂತ. ನಿಮ್ಗೆ ಗೇರ್ ಆಟೋಮೆಟಿಕ್ ಇಂಡಿಕೇಟ್ ಮಾಡುತ್ತೆ, ಅದೇನೆ. ಗಾಡಿ ರನ್ನಿಂಗ್ ಆಗಿರೋದು 58,000 ರನ್ನಿಂಗ್ ಆಗಿದೆ ಗಾಡಿ ನೋಡಿ, ಕಾಣಿಸ್ತಿರ್ಬೋದು. ಇಷ್ಟೇ ಬರುತ್ತೆ ಡಿಸ್ಪ್ಲೇಲಿ, ಇದ್ರಲ್ಲಿ ಜಾಸ್ತಿ ಬರಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವಾಟರ್ ಟ್ಯಾಂಕ್ ಇದೆ, ವೈಪರ್ ವಾಟರ್ ಟ್ಯಾಂಕ್. ಇದ್ರ ಪಕ್ಕ ನಿಮ್ಗೆ ಸಿಗೋದು ಹಿಂಗೆ ನೀವು ಬಂದ್ರೆ ಇಲ್ಲಿ ಹಳೆ ಟರ್ಬೋಗಿನ ಈ ಟರ್ಬೋ ಒಂಚೂರು ಚಿಕ್ಕದಾಗಿ ಕೊಟ್ಟಿದ್ದಾರೆ. ಮುಂಚೆದು ದಪ್ಪ ಬರ್ತಿತ್ತು, ಇಲ್ಲಿ ಈ ಚಿಕ್ಕದಾಗಿದೆ. ಹಂಗೆ ಇಂಜಿನ್ ಬಗ್ಗೆ ನೀವು ಮಾತಾಡೋದಾದ್ರೆ ಇದು M2DI 4 ಸಿಲಿಂಡರ್ ಇಂಜಿನ್ ಬರುತ್ತೆ, 2523 cc. ತುಂಬಾ ಚೆನ್ನಾಗಿರುತ್ತೆ, 220 Nm ಟಾರ್ಕ್ ರಿಲೀಸ್ ಮಾಡುತ್ತೆ ಹಿಂಗಾಗಿ. ಆಮೇಲೆ ಬ್ಯಾಟ್ರಿ ಬಂದು 12 ವೋಲ್ಟೇಜ್ ಸಿಂಗಲ್ ಬ್ಯಾಟ್ರಿ, ಚಿಕ್ಕದ್ ಬರುತ್ತೆ. ಇದು ನಿಮ್ಗೆ ಕೂಲಂಟು ಇಲ್ಲೇ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡೋದಾದ್ರೆ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ 1.7 ಅಂದ್ರೆ 1.7 ಟನ್ ಪೇಲೋಡ್ ಕೆಪಾಸಿಟಿ ಹಾಕೋಬಹುದು. ಬನ್ನಿ ಹಂಗೆ ಮುಂದೆ ಹೋಗೋಣ ನೋಡಿ ಫ್ರೆಂಡ್ಸ್. ಬನ್ನಿ ಹಂಗೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇದು ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು, ಇದ್ರದ್ದು ಡೈಮೆನ್ಷನ್ ಮಾತ್ರ ತುಂಬಾ
ಚೆನ್ನಾಗಿದೆ. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಿರ್ಬೋದು 3 ರೌಂಡ್ ತಗೊಳುತ್ತೆ ಸ್ಟೇರಿಂಗು. ಪವರ್ ಸ್ಟೇರಿಂಗ್ ಬರುತ್ತೆ, ಫುಲ್ ಪವರ್ ಇರುತ್ತೆ. ಇಲ್ಲಿ ನೋಡಿ ಡೈಮೆನ್ಷನ್ ನಿಮ್ಗೆ ಕಾಣಿಸ್ತಿರ್ಬೋದು. ಇಷ್ಟು ಚಿಕ್ಕ ಜಾಗದಲ್ಲೇ ಈ ತರ ರೌಂಡ್ ಆಗುತ್ತೆ ಇದು. ಅಂದ್ರೆ ಸಿಟಿಲೆಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ. ಇಷ್ಟೇ ಜಾಗದಲ್ಲಿ ನೋಡಿ, ಇಲ್ಲಿಂದಾನೇ ಗಾಡಿ ಎತ್ತಿದ್ದು, ಇಷ್ಟೇ ಜಾಗದಲ್ಲಿ ರೌಂಡ್ ಆಗಿರೋದು ಇದು. ಹಂಗೆ ರನ್ನಿಂಗ್ ಅಲ್ಲೂ ತುಂಬಾ ಚೆನ್ನಾಗಿದೆ ಗಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗಾಡಿ ಯಾವ ತರ ಇದೆ, ಹೇಗೆ ಏನು ಇದೆ ಅಂತ. ತುಂಬಾ ಚೆನ್ನಾಗಿದೆ ಗಾಡಿ. ಚಿಕ್ಕ ಗಾಡಿ ಸೆಗ್ಮೆಂಟ್ ಅಲ್ಲಿ ತಗೊಳ್ಳೋರು ನೋಡ್ಕೊಂಡು ತಗೋಬಹುದು, ಆ ತರ ಇದೆ. ಹಂಗೆ ದಯವಿಟ್ಟು ಯಾರ್ಯಾರು ಚಾನೆಲ್ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬೇರೆ ಗಾಡಿಯೊಂದಿಗೆ. ಬಾಯ್ ಫ್ರೆಂಡ್ಸ್.